ಥ್ಯಾಂಕ್ ಯು. ಇನ್ನು ಆ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿತ್ತು. ಆದರೆ ಅಕ್ರಮ ಮಣ್ಣು ಹೊಂಡಕ್ಕೆ ನೀರು ತರುವುದಕ್ಕೆ ಹೋದಾಗ ವ್ಯಕ್ತಿಯೋರ್ವ ಮೃತಪಟ್ಟಿದ್ದ. ಆದರೆ ಆ ಮೃತಪಟ್ಟಂತಹ ವ್ಯಕ್ತಿ 6 ದಿನ ಆದಮೇಲೆ ಅಧಿಕಾರಿಗಳು ಈಗ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಗ್ರಾಮಸ್ಥರು ಸದ್ಯಕ್ಕೆ ಸಖತ್ತಾಗಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವ್ರ ಮೇಲಾಧಿಕಾರಿಗಳು ಕರೆದು ಅವ್ರು ಬಂದಿಲ್ಲ. ಆ ರೀತಿ ರೆಸ್ಪಾನ್ಸ್ ಇವ್ರು ಮಾಡ್ತಾರ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ಜನರ ಆಕ್ರೋಶದ ನಡುವೆ ಮೃತನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಅಧಿಕಾರಿಗಳು. ನಮಗೆ 10 ಲಕ್ಷ ಪರಿಹಾರ ನೀಡಬೇಕು, ಕುಟುಂಬಸ್ಥರ ಆಗ್ರಹ. ಈ ಎಲ್ಲ ದೃಶ್ಯಗಳು ಕಾಣಸಿಗೋದು ಗದಗ ತಾಲೂಕಿನ ಕೋಟು ಮಚ್ಚಗಿ ಗ್ರಾಮದಲ್ಲಿ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ದೌಡು. 10 ಲಕ್ಷ ರೂಪಾಯಿ ಪರಿಹಾರಕ್ಕೆ ಕುಟುಂಬಸ್ಥರ ಪಟ್ಟು. ಯಾರು ಕೇಳೋರು ಇಲಾಖೆ ಇಲ್ಲ ಅಂತಂದ್ರೆ ಈಗ ಆಲ್ರೆಡಿ ಅರ್ಜಿ ಕೊಟ್ಟಿದ್ದಲ್ಲ, ಅದ್ರ ಮ್ಯಾಗ ಏನ್ ಕ್ರಮ ತಗೊಂಡ್ರಿ ನೀವು? ಆ ಅರ್ಜಿ ಮೇಲೆ ಜೂನ್ 3ರಂದು 55 ವರ್ಷದ ಚೆನ್ನಯ್ಯ ಬಳಗೇರ ಮಠ ಕುಡಿಯುವ ನೀರು ತರಲು ತೆರಳಿದ್ರು. ಅಕ್ರಮ ಮಣ್ಣಿನ ಕ್ವಾರಿಯ ಆಳವಾದ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪಿದ್ರು. ಗ್ರಾಮದ ಸುತ್ತಮುತ್ತ ವಿಂಡ್ ಪ್ಯಾನ್ ಅಳವಡಿಕೆಗಾಗಿ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ನಡೆಸಿ ಬಳಿಕ ಹೊಂಡಗಳನ್ನು ಮುಚ್ಚದೆ ಹಾಗೆ ಬಿಟ್ಟಿದ್ದಾರೆ. ಅಂತಹ ಹೊಂಡದಲ್ಲಿ ನೀರು ತರಲು ಹೋದಾಗ ಸಾವನ್ನಪ್ಪಿದ್ದು. ಈ ಸಾವಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಾರಣ ಅಂತ ಕುಟುಂಬಸ್ಥರು ಗಂಭೀರವಾದ ಆರೋಪ ಮಾಡಿದ್ರು. ಆದರೆ ಇದೀಗ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಮ್ಮ ರೆಸ್ಪಾನ್ಸ್ ಈ ರೀತಿ ಆಗಿತ್ತು. ನೀವು ಈ ರೀತಿ ಪಬ್ಲಿಕ್ ಜೊತೆ ನೀವು ಅನ್ರೆಸ್ಪಾನ್ಸಿಬಲ್ ಆಗಿ ನಡ್ಕೊಂಡಿದ್ದಕ್ಕೆ ಈ ರೀತಿ ಆಗಿದೆ ಘಟನೆ. ಈ ಸಾವಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಾರಣ ಅಂತ ಕುಟುಂಬಸ್ಥರು ಗಂಭೀರವಾದ ಆರೋಪ ಮಾಡಿದ್ರು. ಈ ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ತಹಶೀಲ್ದಾರ್, ಇಒ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಗ್ರಾಮಸ್ಥರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಅಕ್ರಮ ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಈಗ ಆಲ್ರೆಡಿ ತಹಸೀಲ್ದಾರ್ ಸಾಹೇಬರು ಮತ್ತೆ ನಾನು ಮೈನಿಂಗ್ ಡಿಪಾರ್ಟ್ಮೆಂಟ್ದವರು ಒಂದು ಜಂಟಿಯಾಗಿ ವರದಿ ಇವತ್ತು ಸಬ್ಮಿಟ್ ಮಾಡ್ತೀವಿ ಎಸಿ ಸಾಹೇಬರಿಗೆ ಮತ್ತು ಡಿಸಿ ಅವರಿಗೆ. ಸರ್ಕಾರದಲ್ಲಿ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಸಾಧ್ಯವೋ ಅಷ್ಟು ನಾವು ಆ ಮೃತರ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಮ್ಯಾಕ್ಸಿಮಮ್. ಅದನ್ನ ನಾವು ರಿಪೋರ್ಟ್ ಅಲ್ಲಿ ತೋರಿಸ್ತೀವಿ. ಇನ್ನು ಮೃತ ಚೆನ್ನಯ್ಯ ಕುಟುಂಬಕ್ಕೆ ಕನಿಷ್ಠ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಜೊತೆಗೆ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ಕಲ್ಪಿಸಬೇಕು ಅಂತ ಕುಟುಂಬಸ್ಥರು ಆಗ್ರಹ ಮಾಡಿದ್ದಾರೆ. ಏನ್ ಪರಿಹಾರ ಕೊಡ್ತೀನಿ ಅಂತ ಏನ್ ಹೇಳಿದ್ದಾರೆ, ಅವ್ರು ಹೇಳಿದಂತ ಪರಿಹಾರಕ್ಕೆ ನಮ್ಗ ತೃಪ್ತಿ ಇಲ್ಲ. ಈಗ ಅವ್ರ ಮನೆಯಲ್ಲಿ ಇಬ್ರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಅವ್ರ ವಿದ್ಯಾಭ್ಯಾಸದ ಖರ್ಚನ್ನು ಪೂರ್ತಿ ಸರ್ಕಾರವೇ ಜವಾಬ್ದಾರ ಆಗಬೇಕು. ಅದೇ ರೀತಿ ಮೃತಂತ ತೀರ್ಕೊಂಡಂತ ವ್ಯಕ್ತಿ ಅವ್ರ ಮೇಲೆ ಅವ್ರ ಕುಟುಂಬ ಅವಲಂಬನೆ ಇದ್ದು ಅವರಿಗೆ ಪರಿಹಾರವಾಗಿ 10 ಲಕ್ಷ ರೂಪಾಯಿ ಕೊಟ್ಟು ಮತ್ತು ಆ ಮಕ್ಕಳಿಗೆ ವಿದ್ಯಾಭ್ಯಾಸದ ಖರ್ಚನ್ನು ಪೂರ್ತಿ ಸರ್ಕಾರವೇ ಹೊರಬೇಕು. ದುರ್ಘಟನೆ ನಡೆದು 6 ದಿನಗಳ ನಂತರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರದ ಭರವಸೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದಕ್ಕೆ ಅಧಿಕಾರಿಗಳು ಬಂದಿದ್ದು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಇನ್ನಾದರೂ ಅಕ್ರಮ ಗಣಿಗಾರಿಕೆ ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಸೂಕ್ತವಾದ ಪರಿಹಾರ ನೀಡುವ ಕೆಲಸ ಆಗಬೇಕಿದೆ. ಮಂಜು ಪತಾರ, ರಿಪಬ್ಲಿಕ್ ಕನ್ನಡ, ಗದಗ.